ಶುಂಠಿ ಬಗ್ಗೆ? ಶುಂಠಿ ಏನಿಲ್ಲ, ನನಗೆ ನಂಬಿಕೆ ಐತೆ ಇದ್ರ ಮೇಲೆ. ಯಾಕೆಂದ್ರೆ ನಮಗೆ ಇವರು ಯಾರ ಕಡೆ ಪರಿಚಯ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು, ಅವ್ರು ನಂಬಿಕೆ ಇಟ್ಟು ಕರ್ಸಿದ್ವಿ. ಪ್ಲಾಟ್ ನೋಡಿದ್ರು, ಪ್ಲಾಟ್ ನೋಡಿ ಬಂದು ಔಷಧಿ ಕೊಡ್ತಾರೆ ನಮಗೆ. ಈಗ ಬೇರೆ ಹೋಗಿ ನಾವು ಔಷಧಿ ತರೋದಕ್ಕಿಂತ ಅಲ್ಲಿ ಅವ್ರು ಏನು ಹಿಂಗೆ ಹೇಳ್ತೀವಿ, ಹಿಂಗೆ ಔಷಧಿ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಇವರು ಬಂದು ಪ್ಲಾಟ್ ನೋಡಿ ಇಂಥದ್ದು ಔಷಧಿ ಕೊಡ್ಬೇಕಂತ ಹೇಳ್ತಾರಲ್ಲ, ಅದು ಬಹಳ ಉತ್ತಮವಾದದ್ದು ಸರ್. ಈ ಶುಂಠಿ ಇಷ್ಟೆಲ್ಲ ಹೈಟು, ಈ ಟೈಪ್ ಮರಿ ತಗೊಂಡಿರೋದು ನಿಮ್ಮ ಭಾಗದಲ್ಲಿ ಮತ್ತೆ ಯಾವ್ದಾದ್ರು ಶುಂಠಿಗಳು? ಸರ್ ಈ ಭಾಗದಲ್ಲಿ ಯಾರು ಇದಿಲ್ಲ ಸರ್. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಕೆರೋನ್ ಕಂಪ್ನಿಯಿಂದ. ನಾನು ನೋಡ್ಕೊಂಡು ಈಗ ನನ್ನ ನೋಡ್ಕೊಂಡು ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು 10-12 ಜನ ನಾನು ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ತಗೊಂತಿದ್ದು ಸ್ಟಾಪ್ ಮಾಡಿ ಇವರೇ ತಗೋತಾ ಇದಾರೆ ಸರ್ ಇವಾಗ. ನಿಮಗೆ ಖುಷಿ ಅನ್ಸಿದೆ? ನಮ್ಗೆ ಖುಷಿ ಆಗಿದೆ. ಈ ಕಂಪ್ನಿ ಬಗ್ಗೆ ನಮ್ಗೆ ಬಹಳ ಖುಷಿ ಆಗೈತೆ. ರೈತರಿಗೆ ಎಲ್ಲರಿಗೂ ಇದನ್ನ ಹೇಳ್ತಾ ಇದೀರಿ ನೀವು? ಸರ್ ಪಕ್ಕ 100% ಹೇಳ್ತಾ ಇದೀನಿ ಸರ್. ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗೆನೋ ಏನೋ? ಸರ್ ಪ್ರಥಮ ಬಾರಿಗೆ ಈ ಟೈಪ್ ಶುಂಠಿ ಬೆಳಿತಾ ಇದ್ದೀರಿ? ಶುಂಠಿ ಬೆಳೆದಿದೆ ಸರ್. ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ್ ಬರುತ್ತೆ ಅಂತ ಯಾರಾದ್ರೂ ಹೋಗ್ತಾರ? ನೋಡ್ಕೊಂಡಿಲ್ಲ ಸರ್. ಇಷ್ಟೊಂದು ಪ್ರಥಮ ಬಾರಿಗೆ ಈ ತರ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಕೆಲವರು 10-15 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಾರೆ. ನನ್ನ ನೋಡಿ ಇವಾಗ ಇಲ್ತತೆ ಅದನ್ನ ಔಷಧಿ ಏನ್ ಮಾಡ್ತಿದೆ ಅಂತ ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ. ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ತರ ಔಷಧಿ ನಾನು ಅವ್ರು ಹೇಳಲ್ಲ, ನಾನು ಡೈರೆಕ್ಟ್ ಆಗಿ ಇಂತ ಕಂಪ್ನಿ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್. ತುಂಬಾ ಧನ್ಯವಾದಗಳು ನಿಮಗೆ. ಯಾಕಂದ್ರೆ ರೈತರಿಗೆ ಮಾರ್ಗದರ್ಶನ ಮಾಡಬೇಕು. ಹೌದು ಸರ್. ಈಗ ನಮ್ಮಿಂದ 4 ಜನ ರೈತರು ಉದ್ದಾರ ಆಗ ಸರ್, ಬೇರೆ ಯಾರು ಉದ್ದಾರ ಆಗಲ್ಲ. ಆಗ ಕಂಪ್ನಿಯು ಒಳ್ಳೆ ಹೆಸರು ಬರುತ್ತೆ, ರೈತರು ಉದ್ದಾರ ಆಗ್ತಾರೆ ಸರ್. ಹೌದೌದು. ಊರು ಯಾವ್ದು ಬರುತ್ತೆ? ಸರ್ ರಾಂಪುರ ಅಂತ. ರಾಂಪುರ ಯಾವ ಏರಿಯಾ ಇದೆ? ರಾಂಪುರ ಸರ್ ರಾಂಪುರ ಬಿಳಿಕೆರೆ ಹೋಬಳಿ. ಬಿಳಿಕೆರೆ. ನಿಮ್ಮ ಹೆಸರು? ಸರ್ ಮಹಾದೇವ್ ಅಂತ ಹೇಳಿ. ಮಹಾದೇವ್ ಅಂತ. ನಾವಿರೋ ಚಿಕ್ಕಪಿಟ್ನಳ್ಳಿಲಿ ಜಮೀನ್ ಮಾಡ್ಕೊಂಡಿರೋದು ರಾಂಪುರದಲ್ಲಿ. ತುಂಬಾ ಧನ್ಯವಾದಗಳು ಮಹಾದೇವ್. ಸರಿ ಸರ್. ಏನ್ ಅನ್ಸಿದೆ ಸರ್ ರಿಸಲ್ಟ್? ನನಗೆ ಬೇರೆ ಅಂಗಡಿ ಔಷಧಿಗಿಂತ 99 ಭಾಗನು ಉತ್ತಮ ಅಂತ ಅನಿಸಿದೆ. ಕಂದು ದಪ್ಪ ಬಂದಿದೆ, ಕಂದು ಬಂದಿದೆ, ಹಸ್ರಿ ಇದೆ, ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ರೋಗನು ಕಂಟ್ರೋಲ್. ಆ ಭಾಗದಲ್ಲಿ ನಿಮಗೆ ಡೆವಲಪ್ಮೆಂಟ್ ಕಮ್ಮಿ ಇತ್ತು, ಕೆಳಗಿನ ಭಾಗದಲ್ಲಿ ಹಿಂದೆ ನಿಮ್ ಹಿಂದೆ ಏನಿದೆ ಅದು ಹೆಂಗ್ ಅನಿಸ್ತಿದೆ ಸರ್? ಡೆವಲಪ್ಮೆಂಟ್ ಹೇಗಿದೆ ಸರ್ ಈಗ? ಹೌದು, ಡೆವಲಪ್ಮೆಂಟ್ ಚೆನ್ನಾಗಿದೆ. ಹೌದು, ಅದೇ ಆ ಸೈಡ್ ಡೆವಲಪ್ ಜಾಸ್ತಿ ಆಗಿದೆ. ಆದಷ್ಟು ಮಟ್ಟಿಗೆ 100% ಮಾಡಬಹುದು ರೈತರು. ಇದನ್ನು ಅನುಕೂಲ ಇದೆ. ಹೌದು ಸರ್, ಧನ್ಯವಾದಗಳು ಸರ್. ಮೊದಲ ನೀವು ಮಾಡತಕ್ಕಂಥದ್ದಕ್ಕೂ ಈಗೂ ನಿಮ್ಗೆ ಏನ್ ವ್ಯತ್ಯಾಸ? ಮೊದಲ ಸರ್ 8ರಿಂದ 10 ಕ್ವಿಂಟಲ್ ಬೆಳಿತಿದ್ವಿ. 1 ಕ್ವಿಂಟಲ್ ಹಾಕಿದ್ರೆ 1 ಕ್ವಿಂಟಲ್ ಹಾಕಿದ್ರೆ. ಈಗ ಫಸ್ಟ್ ಇವ್ರದ್ದು ಒಂದೇ ಸರಿ ಮಾಡಿದ್ವಿ, 15 ಕ್ವಿಂಟಲ್ ಮಟ ಬಂದ್ವಿ. ಈಗ 3 ಬಾರಿ ಮಾಡ್ತಾ ಇದೀವಿ. 20, 22 ಕ್ವಿಂಟಲ್, 27 ಕ್ವಿಂಟಲ್ ಮಟನು ಬೆಳೆದವಿ. ನಿನ್ನೆ ಬಹಳಷ್ಟು ವ್ಯತ್ಯಾಸ ಆಗೈತಿ ನಿಮಗೆ. ಅಂದ್ರ 1ಕ್ಕೆ 3 ಪಟ್ಟು ವ್ಯತ್ಯಾಸ ಆಗೈತಿ ಅಂದಂಗ. ಈಗ ಅವರೇ ಹೇಳಿರೋದು ಏನು ಈಗ ನೀವು ಶುಂಠಿ ಬೆಳೆ ನಿಮ್ಗೆ ಏನು ಅನಿಸ್ತಾ ಇದೆ? ಸರ್ ಪರವಾಗಿಲ್ಲ ಸರ್. ನಾನು ಈಗ ವರ್ಷ ಮಾಡೋದಕ್ಕಿಂತನೇ ಈ ಸಲ ರೋಗನೂ ಪರವಾಗಿಲ್ಲ, ಮತ್ತೆ ನಿಮ್ಮ ಕೆಮಿಕಲ್ ಇಂದ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಬೇಗ ಡೆವಲಪ್ ಆಯ್ತು ನಂದು. ಇದು ಫುಲ್ಲು ಓದಂಗಾಗಿತ್ತು, ಇವಾಗ ಪರವಾಗಿಲ್ಲ, ಡೆವಲಪ್ ಆಗಿದೆ, ಚೆನ್ನಾಗಿದೆ. ನಿಮ್ಗೆ ಈ ಮಾರ್ಗದರ್ಶನ ಈಗ ಏನು ನೀವು ಶುಂಠಿ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ನಾನು ಅಲ್ಲೇ ಒಂದು 16-17 ವರ್ಷದಿಂದ ಮಾಡ್ತಾ ಇದ್ದೀನಿ. 17 ವರ್ಷದಲ್ಲಿ ನೀವು ಶುಂಠಿ ಬೆಳೆದಾಗನು ಈಗೇನು ಕೆರನ್ ಮಾರ್ಗದರ್ಶನ ಈಗ ನೀವು ಪ್ರಥಮ ಬಾರಿಗೆ ತಗೊಂಡ್ರಿ? ಹೌದು ಸರ್, ಇದೇ ಪಾಠ ವರ್ಷ. ಹೌದು ಸರ್. ಈ ವರ್ಷಕ್ಕೆ ನಿಮ್ಗೆ ಏನು ಮೊದಲಿನ ಅನುಭವಕ್ಕೂ ಈಗ ಬರ್ತಕ್ಕಂಥ ವ್ಯತ್ಯಾಸಗಳೇನು ಸರ್? ನಾನು ಮೊದಲು ಸ್ವಲ್ಪ ಏನ್ ಮಾಡ್ತಿದ್ದೆ ಅಂತಂದ್ರೆ ಸ್ವಲ್ಪ ಕೆಮಿಕಲ್ ಮತ್ತೆ ಸ್ಪ್ರೇ ಡ್ರಂಚಿಂಗ್ ಇರ್ಲಿಲ್ಲ ಅವಾಗೆಲ್ಲ ಸ್ಪ್ರೇ ಜಾಸ್ತಿ ಕೊಡ್ತಾ ಇದ್ದೆ. ಆಮೇಲೆ ಫರ್ಟಿಲೈಸರ್ ಜಾಸ್ತಿ ಮಾಡ್ತಾ ಇದ್ದೆ. ಈ ಸಲ ಫರ್ಟಿಲೈಸರ್ ಕಡಿಮೆ ಮಾಡಿದೀನಿ, ಒಂದ್ ಸ್ಪ್ರೇ ಜಾಸ್ತಿ ಕೊಟ್ಟಿದ್ದೀನಿ. ಈಗ ಡ್ರಂಚಿಂಗ್ 3 ಸಲ ಮಾಡಿದೀನಿ. ಮತ್ತೆ ಡ್ರಂಚಿಂಗ್ ಅಂತ ಅಂದ್ರೆ ಈಗ ಮುಂಚೆ 3 ಸಲ 4 ಸಲ ಫರ್ಟಿಲೈಸರ್ ಮಾಡ್ತಾ ಇದ್ದು, ಈಗ ಅದನ್ನ ಡ್ರಂಚಿಂಗ್ ಅಲ್ಲಿ ಮಾಡಿದೀವಿ. ಫರ್ಟಿಲೈಸರ್ ಕಡಿಮೆ ಆಗಿತ್ತೆ, ಡ್ರಂಚಿಂಗ್ ಜಾಸ್ತಿ ಆಗಿತ್ತೆ. ಎಷ್ಟು ಮರಿ ಇರ್ಬೋದು ಅಂದಾಜು 30 ಗಂಟಲು 30-40 ಗಂಟಲು ಇದೆ. ಎಷ್ಟು ತಿಂಗಳು? ಇದು 4-5 ತಿಂಗಳು. ಒಂದು ರೈತರಿಗೆ ಏನ್ ಸಂದೇಶ ಕೊಡ್ತೀವಿ? ಮಾಡಬಹುದು, ಇನ್ನು ಮುಂದೆ ಬರುವಂತದ್ದು ಯಾರೇ ಬೇಕಾದ್ರೂ ಇದನ್ನ ಮಾಡಬಹುದು ಅಂತ ನಾನು ಹೇಳ್ತೀನಿ. ನಿಮ್ಮ ಕೆರಾನ್ ಆರ್ಗ್ಯಾನಿಕ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ. ಈ ಪ್ಲಾಟ್ ಏನು ಕೆರಾನ್ ಅನ್ನ 2 ತಿಂಗಳಿಂದ ಬಳಸ್ತಾ ಇದ್ದಾರೆ. ಕರೆಕ್ಟ್ ಆಗಿ 3 ತಿಂಗಳು 20 ದಿನದ ಪ್ಲಾಟ್ ಇದು. 3 ತಿಂಗಳು 20 ದಿನ 21 ದಿನದ ಪ್ಲಾಟು. ಇದರಲ್ಲಿ ಒನಿಟಾನು ರ್ಯಾಪಿಡಾನು ಯೂಸ್ ಮಾಡಿದ್ದಾರೆ. ಮರಿಗಳು ಕೌಂಟಿಂಗ್ ಎಷ್ಟು ಬಂದಿದೆ ಇದನ್ನು ಕೌಂಟ್ ಮಾಡಿ ನಿಮಗೆ ಇವತ್ತು ತೋರಿಸ್ತೀನಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26 ಮರಿಗಳ ತನಕ ಕೌಂಟಿಂಗ್ ತೊಗೊಂಡಿದೆ. ಇವರು ಪ್ರತಿ ತಿಂಗಳು
1 ಎಕರೆಗೆ 25 ದಿನಕ್ಕೊಂದ್ಸಲ 2.5 ಲೀಟ್ರ್ ಬಾಸು, 1 ಲೀಟ್ರ್ ಓನಿಟಾನು ಮತ್ತು 1 kg ರ್ಯಾಪಿಡಾನು ಫಸ್ಟ್ನೇ ತಿಂಗಳಿಗೆ ಬಳಸ್ತಿರ್ತಕ್ಕಂಥದ್ದು. 2ನೇ ತಿಂಗಳಿಂದ 2.5 ಲೀಟ್ರ್ ಓನಿಟಾನು, 1 kg ರ್ಯಾಪಿಡಾನು ಡ್ರಂಚಿಂಗ್ ಒಳಗಡೆ, ಸ್ಪ್ರೇದೊಳಗಡೆ 1 ಲೀಟ್ರ್ ಓನಿಟಾನು 1 ಡ್ರಮ್ಮಿಗೆ, ಜಿಂಕು ಫೆರಸ್ಸು 12% ಇರ್ತಕ್ಕಂಥದ್ದು ರೆಗ್ಯುಲರ್ ಸ್ಪ್ರೇದೊಳಗೆ ಬಳಸಿದ್ದಾರೆ. ಧನ್ಯವಾದಗಳು. ನಮ್ದು ಊರು ಬಂದು ಎಡೆನೂರು. ಇಲ್ಲಿ ಊನ್ಕೊಳ ಪ್ರತಾಪ್ ಅನ್ನೋರು ಜಮೀನಿಗೆ ಇವರು ನಮ್ಮ ಆನಂದ್ಜಿ ಅವರು ಕರ್ಕೊಂಡ್ ಬಂದಾರೆ, ತೋರಿಸ್ತೀನಿ ಅಂತ. ಸರ್ ನೀವು ಇಲ್ಲಿ ಬಂದಿರೋ ಸ್ವಲ್ಪ ಚೆನ್ನಾಗಿತ್ತು ನೋಡಿ. ಇವರು ಪ್ರತಾಪ್ ಅಂತ. ಆದ್ರೆ ನಮ್ಗೊಂದು ಕುತೂಹಲ ಇತ್ತು, ಅವ್ರ ಜಮೀನು ಶುಂಠಿ ಹೆಂಗಿದೆ ಏನು ಅಂತ ತಿಳಿದಬೇಕಂತ ನಾನು ರೈತನಾಗಿ ಅವರ ಕೆರನ್ ಕಂಪ್ನಿಯವರ ಔಷಧಿ ಬಳಸಲಾಗಿ ಮತ್ತೆ ಇವ್ರನ್ನ ಕೇಳ್ಬೇಕಾದ್ರೆ ನಾನು ಕೆರನ್ ಬಸ್ಟಿಂದನೂ ನಾನು ಇದನ್ನೇ ಬಳಸಿ ಮತ್ತೆ ಚೆನ್ನಾಗಿದೆ ಶುಂಠಿ ಅಂತಂದ್ರು. ಅವ್ರ ಬಾಯಲ್ಲಿ ಕೇಳೋಕ್ಕಿಂತ ಹೆಚ್ಚಿಗೆ ನಾನು ಒಂದು ಗಿಡ ಕಿತ್ತು ನೋಡ್ಬೇಕಲ್ಲ, ಮತ್ತೆ ಹಳೆ ಶುಂಠಿ ಎಲ್ಲ ಒಂದು ಎಕರೆಗೆ 100 ಮೂಟ 120 ಮೂಟ ಅಂತ ಕೇಳ್ಪಟ್ಟಿದ್ದೀನಿ ಮತ್ತೆ ನೋಡಿದ್ದೀನಿ. ಆದ್ರೆ ನಂಗೆ ಸ್ವಲ್ಪ ಅದ್ರ ಅನುಮಾನ ಇತ್ತು, ಇವ್ರದ್ದು ಶುಂಠಿ ಜಾಸ್ತಿ ಬೀಳುತ್ತೆ ಅಂದ್ರೆ. ಈಗ ನನ್ನ ಪ್ರಕಾರ ಮಾಹಿತಿ ಪ್ರಕಾರ ಹೊಲ ಎಲ್ಲ ನೋಡೋ ಪ್ರಕಾರ ಒಂದು 600 ಮೂಟ ಶುಂಠಿ ಬೀಳುತ್ತೆ ಅಂತ ನನ್ನ ಅನಿಸಿಕೆ ಪ್ರಕಾರ. ಅದು ಜಮೀನು ಇವ್ರದಾಗಿದ್ರು ಕೂಡ ನನ್ನ ತಿಳುವಳಿಕೆ ಪ್ರಕಾರ ಜಮೀನು ನೋಡಿ ಇವ್ರು ಏನ್ ಹೇಳ್ತಾರೆ ಕೇಳೋಣ. ಒಳ್ಳೇದು ರಾಜೇಂದ್ರ ಅವರ, ನೀವೇನ್ ಹೇಳ್ತೀರಾ ಪ್ರತಾಪ್ ಸರ್? ಏನಿಲ್ಲ, ನಾನು ಇಷ್ಟು ಮೂಟೆಯನ್ನ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ನನ್ನ ಕೆರನ್ ಔಷಧಿ ಮೇಲೆ ನನ್ನ ನಂಬಿಕೆ ಇದೆ, ಮಾಡಿದ್ದೀನಿ. ನಾನು ಯಾವ್ದೇ ತರದ ಬೇರೆ ಔಷಧಿ ಹೊಡೆದಿಲ್ಲ. ನಾವು ಅವ್ರನ್ನೇ ಕರ್ಸ್ಕೊಂಡು ಹಾಕಿದಿರೋದು ಔಷಧಿ ಕೊಡ್ತಿರೋದು. ಬಟ್ ನಾನು ಇಲ್ಲಿಗಂಟು ಬೇರೆ ತರದ ಔಷಧಿ ಹೊಡೆದಿಲ್ಲ. ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ಕೊಂಡ್ ಬಂದಿರೋದು. ಒಂದು ಇದು 20 ಬಡ್ಡಿಗೆ 1.5 ಮೂಟೆ ಶುಂಠಿ ಸಿಗ್ತದೆ 60 kg. 70 ರಿಂದ 90 kg. ಪ್ರಾರಂಭದಿಂದನೂ ಕೂಡ ನೀವು ಕೆರಾನ್ ಕಂಪನಿ ಔಷಧಿಗಳನ್ನೇ ಬಳಸ್ತಾ ಇದ್ದೀರಾ? ಅದು ಬಿಟ್ಟಿನಿ, ಯಾವ್ದು ಮಾಡಿಲ್ಲ. ಓಕೆ ಓಕೆ. ಅಂದ್ರೆ ನನಗೆ ಜಾಸ್ತಿ ಖರ್ಚು ಆಗಿಲ್ಲ. ಎಷ್ಟು ಖರ್ಚು? ಕೆರಾನ್ ಕಂಪನಿನಲ್ಲಿ ಯಾವ್ಯಾವ್ದು? ಯಾವ್ದು ಬಾಸ್ ಅಂದ್ಬಿಟ್ಟು ಒಂದು, ಓನಿಟಾನು, ರ್ಯಾಪಿಡಾನು. ಕೊಳ ರೋಗ ಒಂದು ಗಿಡ ಬಂದಿತ್ತು, ಅದು ಔಷಧಿ ಹೊಡೆದ್ಮೇಲೆ ಸ್ಟಾಪ್ ಆಯ್ತು. ಓಹೋ. ಈ ಕೊಳೆ ರೋಗ ಸಂಪೂರ್ಣವಾಗಿ ರಿಸಲ್ಟ್ ಬರ್ತಾ ಇದೆ ಇದು 100%. ರೈತರಿಗೆ ಮಾಹಿತಿ ಕೊಡ್ಬೋದು, ನಮ್ ಕೋಟೆ ತಾಲೂಕು ಅವ್ರಿಗೆ, ಸರಗೂರು ತಾಲೂಕು ಅವ್ರಿಗೆ ಎಲ್ಲರಿಗೂ. ರೈತರು ಆರಾಮಾಗಿ ಮಾಡ್ಬೋದು. ಓಕೆ. ನೀವು ಸರಗೂರು ತಾಲೂಕು ಉಣ್ಕೊಳ್ದವ್ರೆ, ಇದೇ ಗ್ರಾಮದವ್ರು? ಹೂವಿನಕೊಳ ಗ್ರಾಮ. ಓಕೆ. ನೀವು? ನನ್ ಬಂದು ಸರಗೂರು ತಾಲೂಕು ಯಗ್ನೂರು ಗ್ರಾಮ. ಜಮೀನು ಮಾಡ್ತಿರೋದು ಚಕ್ಕೋಡ್ನಹಳ್ಳಿ, ಎಚ್.ಡಿ.ಕೋಟೆ ತಾಲೂಕು ಚಕ್ಕೋಡ್ನಹಳ್ಳಿ. ಎಚ್.ಡಿ.ಕೋಟೆ ಟೌನ್ ಇಂದ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ನಾನು ಅಲ್ಲಿ 3 ಎಕರೆ ಶುಂಠಿ ಹಾಕಿದ್ದೀನಿ. ಓಕೆ ಓಕೆ. ಈಗ ನಿಮ್ಮ ಅನುಮಾನ ಪರಿಹಾರ ಆಯ್ತಾ ಇದ್ರದ್ದು? ಪರಿಹಾರ ಆಯ್ತು, ಅಲ್ಲಿಂದ ತಿಳ್ಕೊಬೇಕು ಅಂದ್ರೆ ಬಂದಿರೋದು ಇದು. ಓಕೆ ಓಕೆ. ನಮ್ ತಾಲೂಕಲ್ಲಿ ಬೆಳೆದಾರೆ ಅಂತ ನಮಗ್ ಗೊತ್ತಾಗಬೇಕಲ್ಲ, ಅದು ನಮ್ ಪಕ್ಕ ನಮ್ಗೆ ಗೊತ್ತಿರೋಲ್ವಾ, ತಿಳ್ಕೊಳ್ಳೋದ ಅಂತ ಬಂದೆ. ಓಕೆ ಓಕೆ. ಧನ್ಯವಾದ ಇಬ್ಬರಿಗೂ, ಪ್ರತಾಪ್ ಅವ್ರಿಗೆ ಮತ್ತೆ ರಾಜೇಂದ್ರ ಅವ್ರಿಗೆ ಧನ್ಯವಾದ. ಓಕೆ.